ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಕನ್ನಡ ಫೋಕಸ್ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಮನೆಗೆ ಹೋಗುವ ಮುನ್ನ ಕಠಿಣ ಪರೀಕ್ಷೆ ಮತ್ತು ಕಿಚ್ಚ ಸುದೀಪ್ ಸರ್ ಅವರ ಭರ್ಜರಿ ಎಂಟ್ರಿ. ಕೋಟ್ಯಾಂತರ ಅಭಿಮಾನಿಗಳು ಕಾಯುತ್ತಿದ್ದಂತಹ ಬಿಗ್ ಬಾಸ್ ಕನ್ನಡ 13 ಸೀಸನ್ ಅಧಿಕೃತವಾಗಿ ಪ್ರೋಮೋವನ್ನು ಬಿಡುಗಡೆ ಮಾಡಲಾಗಿದೆ. ಈ ಬಾರಿ ನಟ ಕಿಚ್ಚ ಸುದೀಪ್ ಸರ್ ಅವರೇ ಮತ್ತೆ ನಿರೂಪಣೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇದರಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಅಂತಕ್ಕಂಥದ್ದು ಅಗ್ನಿ ಪರೀಕ್ಷೆ ಎಂಬ ಒಂದು ವಿಭಿನ್ನ ಪರಿಕಲ್ಪನೆಯನ್ನು ಪರಿಚಯ ಮಾಡಲಾಗಿದೆ. ಈ ಒಂದು ಘೋಷಣೆಯ ನಂತರ ಸಾಮಾಜಿಕ ಜಾಲತಾಣದಲ್ಲಿ ಇದು ಒಂದು ದೊಡ್ಡ ಚರ್ಚೆ ಆಗ್ತಾ ಇದೆ. ಇನ್ನು ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಸರ್ ಅವರು ತಮ್ಮ ಎಂದಿನ ಸ್ಟೈಲ್ನಂತೆ ಕಾಣಿಸಿಕೊಂಡು ಈ ಬಾರಿ ಆಟ ಇನ್ನಷ್ಟು ಕಠಿಣವಾಗಿರುತ್ತೆ ಮತ್ತೆ ವಿಭಿನ್ನವಾಗಿದೆ ಎಂಬ ಒಂದು ಸಂದೇಶವನ್ನ ಕೊಟ್ಟಿರ್ತಾರೆ. ಇದರಿಂದ ಬಿಗ್ ಬಾಸ್ ಅಭಿಮಾನಿಗಳಲ್ಲಿ ಒಂದು ಹೊಸ ನಿರೀಕ್ಷೆ ಅಂತಕ್ಕಂಥದ್ದು ಮೂಡಿದೆ. ಅಗ್ನಿ ಪರೀಕ್ಷೆ ಅಂದರೆ ಏನು? ನಮಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಈ ಒಂದು ಸೀಸನ್ನಲ್ಲಿ ಸಾಮಾನ್ಯ ಜನರಿಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಸಾಮಾನ್ಯ ಜನರಿಗೆ ಅವಕಾಶವನ್ನು ಬಿಗ್ ಬಾಸ್ ಮನೆ ಒಳಗೆ ಹೋಗಬೇಕು ಅಂದರೆ ಕೆಲವೊಂದು ಟಾಸ್ಕ್ಗಳನ್ನು ಮತ್ತು ಕೆಲವೊಂದು ಆಟಗಳನ್ನು ಇಟ್ಟಿರ್ತಾರೆ. ಈ ಒಂದು ಆಟದಲ್ಲಿ ಅವರೇನಾದರೂ ಪಾಸ್ ಆದರೆ ಅದು ನೆಕ್ಸ್ಟ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿನ ತಗೊಳ್ತಾರೆ. ಈ ಪರೀಕ್ಷೆಯಲ್ಲಿ ನಮಗೆ ಗೊತ್ತಿರುವ ಹಾಗೆ ಮಾನಸಿಕ ದೃಢತೆ ಆಗಿರ್ಬೋದು, ಒತ್ತಡವನ್ನು ಯಾವ ರೀತಿ ನಿಯಂತ್ರಣ ಮಾಡ್ತೀರಾ ಮತ್ತು ಯಾವ ರೀತಿಯಾಗಿ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ನಿಮ್ಮ ಒಂದು ಟ್ಯಾಲೆಂಟನ್ನು ಉಪಯೋಗಿಸ್ಕೊಂಡು, ಈ ರೀತಿ ವಿವಿಧ ಒಂದು ಸಮಾಧಾನಗಳ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳನ್ನು ಕೆಲವೊಂದು ಟಾಸ್ಕ್ಗಳನ್ನು ಕೊಡುವ ಮೂಲಕ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಅಂತಕ್ಕಂಥದ್ದು ನಡೆಯುತ್ತೆ. ಇನ್ನು ಯಾವ ರೀತಿಯ ಟಾಸ್ಕ್ಗಳು ಇರುತ್ತೆ ಅಥವಾ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಅವರು ಬಹಿರಂಗಪಡಿಸಿಲ್ಲ. ಈ ಒಂದು ಟಾಸ್ಕಲ್ಲಿ ಅದರಲ್ಲಿ ಸಾಮಾನ್ಯ ಜನರಿಗೆ ಮಾತ್ರ ಇಲ್ಲಿ ಟಾಸ್ಕ್ ಅಂತಕ್ಕಂಥದ್ದು ಇರುತ್ತೆ. ಈ ಟಾಸ್ಕಲ್ಲಿ ಯಾರು ವಿನ್ ಆಗ್ತಾರೋ ಅವರಿಗೆ ಬಿಗ್ ಬಾಸ್ ಮನೆಯ ಎಂಟ್ರಿ ಸಿಗುತ್ತೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಗ್ನಿ ಪರೀಕ್ಷೆ ಯಶಸ್ಸಿನ ಒಂದು ವಿಶೇಷ ಆಡಿಷನ್ ಅಂತಕ್ಕಂಥದ್ದು ನಡೆಸಲಾಗುತ್ತೆ. ಈ ವರದಿಗಳ ಪ್ರಕಾರ ಈ ಹಂತದಲ್ಲಿ ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳು ಇಲ್ಲಿ ಜಡ್ಜಸ್ ಆಗಿರ್ತಾರೆ. ಅದರಲ್ಲಿ ನಾವು ತುಂಬ ಕೇಳ್ತಾ ಇದ್ವಿ, ಬಿಗ್ ಬಾಸ್ನ ಲಾಸ್ಟ್ ವಿನ್ನರ್ ಆಗಿರ್ತಕ್ಕಂತಹ ನಮ್ಮ ಗಿಲ್ಲಿ ನಟ ಅವರು ಇದರಲ್ಲಿ ಜಡ್ಜ್ ಆಗಿ ಬರ್ತಾರೆ ಅಂತ. ಆದರೆ ಈ ಒಂದು ಕೊಟ್ಟಿರುವ ಮಾಹಿತಿ ಪ್ರಕಾರ ಬಿಗ್ ಬಾಸ್ಗೆ ಗಿಲ್ಲಿ ನಟ ಅವರು ಜಡ್ಜ್ ಆಗಿ ಬರ್ತಾ ಇಲ್ಲ. ಅದು ಅಗ್ನಿ ಪರೀಕ್ಷೆಯ ಒಂದು ಟಾಸ್ಕ್ನ ಜಡ್ಜ್ ಆಗಿ ಬರ್ತಾ ಇಲ್ಲ ಅಂತಕ್ಕಂಥದ್ದು ನಮಗೆ ಮಾಹಿತಿ ಸಿಗ್ತಾ ಇದೆ. ಮತ್ತು ಯಾರು ಬರಬಹುದು ಅಂತಂದರೆ ನಮ್ಮ ಸಂಗೀತ ಶೃಂಗೇರಿ ಅವರು ಮತ್ತು ವಿನಯ್ ಅವರು ಬರ್ಬೋದು ಅಂತ ಒಂದು ಟಾಕ್ ನಡೀತಾ ಇದೆ. ಅದ್ರ ಜೊತೆಗೆ ನಮ್ಮ ಹಿರಿಯ ಕಲಾವಿದೆಯಾಗಿರ್ತಕ್ಕಂತಹ ಶ್ರುತಿ ಅವರು ಕೂಡ ಈ ಒಂದು ಅಗ್ನಿ ಪರೀಕ್ಷೆಯ ಒಂದು ಜಡ್ಜ್ ಆಗಿ ಬರ್ಬೋದು ಅನ್ನತಕ್ಕಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿನ ಆಡಿಷನ್ ನಡೆಯುವಂತಹ ಸಂದರ್ಭದಲ್ಲಿ ನಮಗೆ ಒಬ್ಬರು ಆ್ಯಂಕರ್ ಬೇಕಲ್ವಾ, ಆ ಆ್ಯಂಕರು ಕೂಡ ಬೇರೆ ಯಾರು ಅಲ್ಲ, ನಮ್ಮ ನಿರಂಜನ್ ದೇಶಪಾಂಡೆ ಅವರು ಬರ್ತಾರೆ. ಯಾಕೆಂದರೆ ಅವರು ಕೂಡ ಬಿಗ್ ಬಾಸ್ನ ಒಂದು ಮಾಜಿ ಸ್ಪರ್ಧೆಯಾಗಿ ಅವರು ಕೂಡ ಇದ್ದರು. ಸೊ ಇವರನ್ನು ಕೂಡ ಈ ಒಂದು ಬಿಗ್ ಬಾಸ್ನ ಒಂದು ನಿರೂಪಕರಾಗಿ ಕೆಲಸವನ್ನು ಮಾಡ್ತಾರೆ. ಇನ್ನು ಬಿಗ್ ಬಾಸ್ ಕನ್ನಡ ಅಂತಂದ್ರೇ ನಮಗೆ ಫಸ್ಟ್ ಕೇಳುವಂತಹ ಮಾತೆ ಅದು ಕಿಚ್ಚ ಸುದೀಪ್ ಸರ್ ಅವರು. ಅಂದರೆ ಕಳೆದ ಸೀಸನಲ್ಲಿ ಅವರು ಹೇಳಿರ್ತಾರೆ, ಇನ್ನು ನಾನು ಬಿಗ್ ಬಾಸ್ನ ಮುಂದುವರ್ಸೋಕ್ಕಾಗೋದಿಲ್ಲ, ಇನ್ನು ನಾನು ಇದೇ ನಂದು ಕೊನೆಯ ಒಂದು ಆ್ಯಂಕರಿಂಗ್ ಆಗಿರುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಅದನ್ನು ಎಲ್ಲವೂ ಕೂಡ ಬದಲಾಗಿ ಇವಾಗ ಇದು ಕಂಟಿನ್ಯೂ ಆಗಿ ಸುದೀಪ್ ಸರ್ ಅವರೇ ಆ್ಯಂಕರಿಂಗ್ನ ಮಾಡ್ತಾ ಇರ್ತಾರೆ. ತನ್ನ ಮೊದಲ ಪ್ರಮೋದಲ್ಲೇ ಅವರು ಮತ್ತೆ ನಿರೂಪಕರಾಗಿ ಮರುಕಳಿಸುವುದು ಅಂತಕ್ಕಂಥದ್ದು ಒಂದು ಫೈನಲೈಸ್ ಆಗಿರ್ತಕ್ಕಂಥದ್ದು. ಇದರಿಂದ ಸುದೀಪ್ ಸರ್ ಅವರ ಅಭಿಮಾನಿಗಳಿಗೆ ಒಂದು ಹಬ್ಬದ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ಒಂದು ಘೋಷಣೆಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಸಂಭ್ರಮದಿಂದ ಸ್ವಾಗತಿಸ ಮಾಡ್ತಾ ಇದ್ದಾರೆ. ಈ ಒಂದು ಅಗ್ನಿ ಪರೀಕ್ಷೆ ಯಾವಾಗ ನಡೆಯುತ್ತಪ್ಪ ಅಂತಂದರೆ ಇದೇ ತಿಂಗಳು ಅಂದರೆ ಆಗಸ್ಟ್ 16ನೇ ತಾರೀಕಿನಿಂದ ಈ ಒಂದು ಅಗ್ನಿ ಪರೀಕ್ಷೆ ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಬಿಗ್ ಬಾಸ್ ಯಾವಾಗ ನೆಕ್ಸ್ಟ್ ಸ್ಟಾರ್ಟ್ ಆಗ್ಬೋದು ಅಂತ ನಾವು ನೋಡೋದಾದರೆ ಈ ಬಿಗ್ ಬಾಸು ಸೆಪ್ಟೆಂಬರ್ 13ನಿಂದ ಸೆಪ್ಟೆಂಬರ್ 16 ಈ ಒಂದು ಡೇಟಲ್ಲಿ ಆಗಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಆದರೆ ಯಾವುದೇ ರೀತಿಯಾದಂಥ ನಿಖರ ಮಾಹಿತಿ ಇಲ್ಲ. ಆದರೆ ಸೆಪ್ಟೆಂಬರ್ 13ರಿಂದ 16ನೇ ತಾರೀಕೊಳಗೆ ಆಗಬಹುದು ಅಷ್ಟೇ. ಮತ್ತು ಸ್ಪರ್ಧಿಗಳ ಅಧಿಕೃತ ಪಟ್ಟಿಯನ್ನು ಕೂಡ ಇಲ್ಲಿ ಯಾವುದೇ ರೀತಿ ಪ್ರಕಟ ಆಗಿಲ್ಲ. ತುಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಇವ್ರು ಬರ್ಬೋದು, ಆ ಸೆಲೆಬ್ರಿಟಿ ಬರ್ಬೋದು, ಇವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ ಅವರ ಅಭಿಪ್ರಾಯಗಳನ್ನು ಜನ ಹೇಳ್ತಾನೆ ಇದ್ದಾರೆ. ಆದರೆ ನಮಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಸೆಲೆಬ್ರಿಟಿಗಳು ಇವರೇ ಬರ್ತಾರೆ ಅನ್ನೋ ಒಂದು ನಿಖರ ಮಾಹಿತಿ ಕೂಡ ಯಾವುದೇ ರೀತಿ ಲಭ್ಯ ಇಲ್ಲ. ಖಂಡಿತವಾಗಿ ಆ ರೀತಿ ಏನಾದರೂ
ಅಪ್ಡೇಟ್ ಬಂದರೆ ಖಂಡಿತ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಒಟ್ಟಾರೆಯಾಗಿ ಈ ಒಂದು ಬಿಗ್ ಬಾಸ್ 13 ಅಂತಕ್ಕಂಥದ್ದು ಒಂದು ಎಕ್ಸ್ಕ್ಲೂಸಿವ್ ಆಗಿ ಎಲ್ಲ ಸೀಸನ್ಗೆ ಕಂಪೇರ್ ಮಾಡಿದ್ರೆ ಇದು ಒಂದು ವಿಭಿನ್ನ ಸೀಸನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಸಾಮಾನ್ಯ ವ್ಯಕ್ತಿಗಳು ಕೂಡ ಸೆಲೆಬ್ರಿಟಿಗಳ ಜೊತೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಅದೊಂದು ವಿಶೇಷ ಅಂತ ಹೇಳ್ಬೋದು. ಮತ್ತು ಈ ಸಲ ಕೊಡುವಂತಹ ಟಾಸ್ಕ್ಗಳು ಕಳೆದ ಒಂದು ಸೀಸನಲ್ಲಿ ಕೊಡುವಂಥ ಟಾಸ್ಕ್ಗಳಿಗಿಂತ ತುಂಬ ವಿಭಿನ್ನವಾಗಿರ್ತವೆ ಅಂತ ಸುದೀಪ್ ಸರ್ ಅವರೇ ಹೇಳಿದ್ದಾರೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಸುದೀಪ್ ಸರ್ ಮಾತಾಡುವಂಥ ನಿರೂಪಣೆ, ಅವರು ಕೇಳುವಂಥ ಕ್ವೆಶ್ಚನ್ಸ್ಗಳಾಗಿರ್ಬೋದು, ನಾವು ಎಲ್ಲ ಸಿನಿಮಾಗಳು ನೋಡ್ತಾ ಇರ್ತೀವಿ. ಅವರು ಆಡುವಂಥ ಒಂದೊಂದು ಮಾತುಗಳು ಕೂಡ ನಮ್ಮ ಜೀವನದ ಒಂದು ದಾರಿನೇ ಬದಲಾಯಿಸುವಂತಹ ಒಂದೊಂದು ಮಾತುಗಳು ಕೂಡ ಒಂದೊಂದು ಮುತ್ತಿನ ರೀತಿಯಲ್ಲಿ ಅವರು ನಮಗೆ ಒಂದು ಜೀವನದ ಪಾಠವನ್ನು ಹೇಳ್ತಾ ಇರ್ತಾರೆ. ಅದು ಸಂಡೇ ಮತ್ತು ಸಾಟರ್ಡೆ ಬಂತು ಅಂದರೆ ಸಾಕು, ನಮಗೆ ಒಂದು ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರು ಒಂದು ಕೊಡುವಂಥ ಒಂದು ಗೈಡೆನ್ಸ್ ಆಗಿರ್ಬೋದು, ಅವರು ಹೇಳುವಂಥ ಮಾತುಗಳು ಕೂಡ ಅದು ಕೇವಲ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಅಷ್ಟೇ ಅಲ್ಲ, ನೋಡುವಂಥ ನಮ್ಮ ವೀಕ್ಷಕರ ಜೀವನದಲ್ಲೂ ಕೂಡ ಅಂಥ ಕೆಲವೊಂದು ಸಂದರ್ಭಗಳನ್ನು ನಾವು ಅದಕ್ಕೆ ರಿಲೇಟ್ ಮಾಡ್ಕೋಬೋದು. ಅವ್ರು ಹೇಳುವಂಥ ಮಾತುಗಳು ನಮಗೂ ಕೂಡ ಕೆಲವೊಂದು ಟೈಮಲ್ಲಿ ಮಾರ್ಗದರ್ಶನದ ರೀತಿಯಲ್ಲಿ ಕೂಡ ನಾವು ಅದನ್ನು ಅಳವಡಿಸ್ಕೋಬೋದು. ಆ ರೀತಿಯ ಒಳ್ಳೊಳ್ಳೆಯ ಮಾತುಗಳನ್ನು ನಮಗೆ ಶನಿವಾರ ಭಾನುವಾರ ಬಂದರೆ ಸುದೀಪ್ ಸರ್ ಅವರು ನಮಗೆ ಕೊಡ್ತಾ ಇದ್ದಾರೆ. ಈ ರೀತಿ ಒಂದು ಹೊಸ ಟ್ವಿಸ್ಟ್ಗಳ ಬಗ್ಗೆ ನಿಮಗೆ ಇರ್ತಕ್ಕಂಥ ಅಭಿಪ್ರಾಯ ಏನು? ಅಗ್ನಿ ಪರೀಕ್ಷೆ ಅಂತಕ್ಕಂಥದ್ದು ಯಾವ ರೀತಿ ವರ್ಕ್ ಆಗುತ್ತೆ, ಇದ್ರ ಬಗ್ಗೆ ನಿಮಗೇನಾದರೂ ಅನಿಸಿಕೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ನ ಏನಾದರೂ ಹೊಸ ಅಪ್ಡೇಟ್ ಬಂದರೆ ಖಂಡಿತವಾಗಿ ನಾನು ನಿಮಗೆ ವಿಡಿಯೋ ಮೂಲಕ ಹೊಸ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮ್ಮ ವಿಡಿಯೋ ಮತ್ತು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.